ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ನಾಳೆ ನಡೆಯುವಂತಹ ಅರ್ಥಶಾಸ್ತ್ರ ಎಕನಾಮಿಕ್ಸ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡುವಂತಹ ಪ್ರಶ್ನೆಗಳೇ ನಾಳೆ ಬರೋದು. ಹಾಗಾಗಿ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ಪ್ರಶ್ನೆಗಳನ್ನು ನೀವು ಸ್ಟಡಿ ಮಾಡ್ಕೊಂಡು ಹೋಗಿದ್ದೆ ಆದಲ್ಲಿ ನೀವು ಅಬೌವ್ 70 ಮಾರ್ಕ್ಸ್ ಗ್ಯಾರಂಟಿ ತೆಗೆದುಕೊಳ್ತೀರಾ. ಜೊತೆಗೆ ನಿಮ್ಮ ಲೆಕ್ಚರ್ಸ್ ನೋಟ್ಸನ್ನು ಕೂಡ ಓದಿದರೆ 80 ಮಾರ್ಕ್ಸ್ ಗ್ಯಾರಂಟಿ ತಗೊಳ್ತೀರಾ. ಬನ್ನಿ ಹಾಗಾದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೇನೆ. ಇದು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಡುವಂತಹ ಒಂದು ವಿಡಿಯೋ. ಜೊತೆಗೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಭಾಗ 1 ಕೊಟ್ಟಿದ್ದೇನೆ. ಭಾಗ 2ದಲ್ಲಿ ಇದು ಫಸ್ಟ್ PUC ಪ್ರಥಮ PUC. ನೋಡಿ, ಇಲ್ಲಿ ಪ್ರಥಮವಾಗಿ ಇಂಪಾರ್ಟೆಂಟು 5 into 1 ಮಾರ್ಕ್ಸಿಗೆ ಇಂಪಾರ್ಟೆಂಟ್, 2 ಮಾರ್ಕ್ಸಿಗೆ ಪ್ರತಿಯೊಂದಕ್ಕೂ 1 ಅಂಕ ಮಾತ್ರ. ಜನಗಣತಿಯ ಅರ್ಥ ಬರೆಯಿರಿ, ಇದೊಂದು ಇಂಪಾರ್ಟೆಂಟು. ಸಹಸಂಬಂಧ ಎಂದರೇನು, ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟು. ಬ್ರಿಟಿಷರ ಆಳ್ವಿಕೆಯ ಕಾಲದ ಪ್ರಮುಖ ಕಂದಾಯ ಪಾವತಿ ಪದ್ಧತಿಯನ್ನು ಹೆಸರಿಸಿ, ಇದೊಂದು ಪ್ರಶ್ನೆ ಬಂದೇ ಬರ್ತದೆ. UGCಯನ್ನು ವಿಸ್ತರಿಸಿ, ಇದೊಂದು ಪ್ರಶ್ನೆ ಬರ್ತದೆ. ಗ್ರಾಮೀಣ ಸಾಲ ಎಂದರೇನು ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಇಲ್ಲಿ ವೈಯಕ್ತಿಕ ಸಂದರ್ಶನ, Q1 Q2 ಫೀ 25 ಫೀ 50, W ಫೀಯ ಪ್ರಧಾನಮಂತ್ರಿ ವಿಶ್ವ ಬ್ಯಾಂಕ್, ಇದು ಇಷ್ಟು ಬರ್ತದೆ. ಈ ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಬಂದೇ ಬರ್ತದೆ. ನೆಕ್ಸ್ಟ್ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಸಂಪನ್ಮೂಲಗಳು ಮಿತಿಯಲ್ಲಿವೆ ಆದರೆ ಬಯಕೆಗಳು. ನೆಕ್ಸ್ಟ್ ಅಂಕಗಣಿತೀಯ ರೇಖಾನಕ್ಷೆಯನ್ನು ಡ್ಯಾಶ್ ಎಂದು ಕರೀತಾರೆ. ಸಮೀಕ್ಷೆಯು ಡ್ಯಾಶ್ ಸಂಗ್ರಹಣೆಯ ವಿಧಾನಗಳನ್ನು ನಿರ್ಧರಿಸಲು ಸಹಾಯಕವಾಗಿದೆ. ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಬೃಹತ್ ಕೈಗಾರಿಕೆಗಳಿಗಿಂತ ಹೆಚ್ಚಾಗಿ ಡ್ಯಾಶ್ ಅನ್ನು ಬಳಸುತ್ತವೆ. ಶಿಕ್ಷಣ ಮತ್ತು ತರಬೇತಿಯ ಮೂಲಕ ವಿವಿಧ ಕರಕುಶಲ ಕೆಲಸಗಳಿಗೆ ಹೆಚ್ಚು ಒತ್ತು ನೀಡಿದವರು ಡ್ಯಾಶ್, ಇಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. 6 ಅಂಕಗಳಿಗೆ ಕೇಳ್ತಾರೆ. ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಬರೀಬೇಕು. ಅನುಭೋಗಿ ಬೆಲೆ ಸೂಚ್ಯಾಂಕವನ್ನು ರಚಿಸುವಾಗ ಕಂಡುಬರುವ ತೊಂದರೆಗಳನ್ನು ವಿವರಿಸಿರಿ, ಇದೊಂದು ಪ್ರಶ್ನೆ ಬರೀಬೇಕು. ನೆಕ್ಸ್ಟ್ ಕೆಳಗಿನ ಬ್ಯಾಂಕ್ಗಳಿಗೆ ಕೃಷಿ, ಕೈಗಾರಿಕೆ, ರಾಷ್ಟ್ರೀಕೃತ, ಖಾಸಗಿ ಮತ್ತು ವಿದೇಶಿ ಬ್ಯಾಂಕ್ಗಳನ್ನು ಗುರುತಿಸಿ. ಅಂದರೆ ಇದರಲ್ಲಿ ಯಾವುದು ಕೃಷಿ, ಕೈಗಾರಿಕೆ, ರಾಷ್ಟ್ರೀಕೃತ, ಖಾಸಗಿ, ವಿದೇಶಿ ಬ್ಯಾಂಕ್ಗಳು ಅನ್ನೋದು ನೀವು ನೋಡ್ತಾ ಇರಬೇಕು. ನೆಕ್ಸ್ಟ್ ಈ ಕೆಳಗಿನ ಪಟ್ಟಿಯಲ್ಲಿ ಔಪಚಾರಿಕ ಮತ್ತು ಅನೌಪಚಾರಿಕ ಕೆಲಸಗಾರರನ್ನು ನಾವು ಪಟ್ಟಿ ಮಾಡಬೇಕು ಅಂತ ಕೇಳಿದ್ದಾರೆ, ಇದೊಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟು ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ 20 ವಾಕ್ಯಗಳಲ್ಲಿ ಒಂದಕ್ಕೆ 6 ಸಾವಯವ ಬೇಸಾಯದ ಲಾಭಗಳನ್ನು ಪಟ್ಟಿ ಮಾಡಿ. ಸುಸ್ಥಿರ ಅಭಿವೃದ್ಧಿ ಸಾಧಿಸಲು ಅನುಸರಿಸಬಹುದಾದ ಯಾವುದಾದ್ರೂ 6 ತಂತ್ರಗಳನ್ನು ವಿವರಿಸ್ರಿ. ಇವು ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ 4 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಅಂದರೆ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಸಂಪತ್ತು ಬಸಿದು ಹೋಯಿತು ಎಂಬುದನ್ನು ಏನೆಂದು ಅರ್ಥೈಸಿರಿ, ಇದೊಂದು ಬರ್ತದೆ. ಪಂಚವಾರ್ಷಿಕ ಯೋಜನೆಗಳು ಯಾವುದಾದ್ರೂ 2 ಗುರಿಗಳನ್ನು ವಿವರಿಸಿರಿ. ಭಾರತದ ಆರ್ಥಿಕ ಸುಧಾರಣೆಗಳ ಹಿನ್ನೆಲೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಭಾರತದಲ್ಲಿ ಮಹಿಳಾ ಶಿಕ್ಷಣವನ್ನು ಉತ್ತೇಜಿಸುವ ಅಗತ್ಯತೆಯನ್ನು ಚರ್ಚಿಸಿರಿ. ನಿರುದ್ಯೋಗದ ವಿಧಗಳನ್ನು ವಿವರಿಸಿರಿ. ಪಾಕಿಸ್ತಾನದಲ್ಲಿ ಕಡಿಮೆ ಬೆಳವಣಿಗೆ ಮತ್ತು ಬಡತನ ಮರು ಹುಟ್ಟಿ ಕಾರಣಗಳನ್ನು ನೀಡಿರಿ. ಇವೆಲ್ಲ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು ಇಲ್ಲಿ 2 ಮಾರ್ಕ್ಸಿಗೆ 4 ಅಂಕಗಳಿಗೆ ಸಂಬಂಧಪಡುವಂಥದ್ದು ಸಂಖ್ಯಾಶಾಸ್ತ್ರವು ಅರ್ಥಶಾಸ್ತ್ರ ಅಧ್ಯಯನಕ್ಕೆ ಹೇಗೆ ನೆರವಾಗಿದೆ ಎಂಬುದನ್ನು ಸಂಕ್ಷಿಪ್ತ ವಿವರಿಸಬೇಕು. ಯಾದೃಚ್ಛಿಕ ಮಾದರಿ ಎಂದರೇನು ಸಂಕ್ಷಿಪ್ತ ವಿವರಿಸಿರಿ. ದತ್ತಾಂಶಗಳ ವರ್ಗೀಕರಣ ಕುರಿತು ಟಿಪ್ಪಣಿ ಬರೆಯಿರಿ. ಚದರಿಕೆಯ ಚಿತ್ರ ಬಿಡಿಸಿರಿ ಮತ್ತು ಸಹಸಂಬಂಧವನ್ನು ನಿರ್ಣಯಿಸಿರಿ ಅಂತ ಇಲ್ಲಿ ಕೇಳಿದ್ದಾರೆ. ಓಕೆ, ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ನಾಳೆ ಬಂದೇ ಬರ್ತವೆ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.